ಅಕ್ಕಿ ಹಿಟ್ಟಿಗೆ ಈರುಳ್ಳಿನ ಕಟ್ ಮಾಡಿ ಹಾಕೋದ್ರಿಂದ ಗರಿಗರಿಯಾದ ಪಡ್ಡು ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ದೋಸೆ ಆಗಲಿ ಪಡ್ಡಾಗಲಿ ಮಾಡ್ತಾಯಿದ್ದೀವಿ ಅಂತಂದರೆ ಅಕ್ಕಿನ ನೆನೆಸ್ಬಿಟ್ಟು ಇಡೀ ನೈಟೆಲ್ಲ ಹಿಟ್ಟನ್ನು ನೆನೆಸ್ಲಿಕ್ಕೆ ಬಿಟ್ಟಿರ್ತೀವಿ. ಅಕ್ಕಿನ ರುಬ್ಬಿಟ್ಟು ಆದರೂ ಕೂಡ ನಮಗೆ ಬ್ರೌನ್ ಕಲರ್ ಬರೋಲ್ಲ, ಕ್ರಿಸ್ಪಿ ಆಗೋಲ್ಲ ಅಂತ ಅನ್ನೋರು ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ನಾನಿಲ್ಲಿ 2 ಸೇರು ಅಕ್ಕಿ ತೊಗೊಂಡಿದ್ದೀನಿ. 2 ಸೇರು ಅಕ್ಕಿಗೆ 2 ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಸೇರು ತೊಗೊಂಡಿದ್ರೆ 1 kg ತೊಗೊಂಡಿದ್ರೆ 1 ಈರುಳ್ಳಿ ಹಾಕಿದರೆ ಪರವಾಗಿಲ್ಲ. ನನಗೆ 2 ಈರುಳ್ಳಿ ಸ್ವಲ್ಪ ದಪ್ಪ ಸೈಜ್ ಇರುವಂಥ ಈರುಳ್ಳಿನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ನುಣ್ಣಗೆ ರುಬ್ಬಿಕೊಂಡು ಇದಕ್ಕೆ ಸೇರಿಸ್ತಾಯಿದ್ದೀನಿ. ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲ ಹಿಟ್ಟಿನ ಜೊತೆಗೆ ಬೆರಿಬೇಕು. ಆವಾಗ ನಾವು ಮಾಮೂಲಿ ನಾರ್ಮಲಾಗಿ ಉಪ್ಪು ಸೋಡಾ ಎಲ್ಲ ಹಾಕ್ತೀವಲ್ವ, ಅದೇ ರೀತಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ವಿ ಅಂತಂದರೆ ಕ್ರಿಸ್ಪಿ ಆಗಿರುವಂತಹ ಒಂದು ದೋಸೆ ಆಗಲಿ ಪಡ್ಡಾಗಲಿ ಗರಿಗರಿಯಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಯಾಕಂತಂದರೆ ಇದು ಸೀಕ್ರೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಯಾರು ಕೂಡ ಇಲ್ಲಿವರೆಗೂ ತೋರಿಸಿಲ್ಲ ಅಂತ ಅನ್ಕೋತೀನಿ. ಯಾಕಂತಂದರೆ ನಾವು ಕೂಡ ಎಷ್ಟೋ ಸರಿ ಪ್ರತಿ ಸಲ ಈ ರೀತಿ ಒಂದು ಸರಿ ಚೆಕ್ ಮಾಡ್ತಿರ್ತೀವಿ, ಬ್ರೌನ್ ಕಲರ್ ಬರೋಲ್ಲ, ಕ್ರಿಸ್ಪಿ ಆಗೋಲ್ಲ ಅಂತಂದಾಗ ಈ ರೀತಿ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ ಒಳಗಡೆ ಆವಾಗ ದೋಸೆ ಹಾಕೋ ಟೈಮಲ್ಲಿ ಮಿಕ್ಸಿ ಮಾಡಿಕೊಂಡು ಹಿಟ್ಟಿಗೆ ಬೆರೆಸಿದ್ವಿ ಅಂತಂದರೆ ಎಷ್ಟು ಚೆನ್ನಾಗೇ ಬರುತ್ತೆ ಅಂತಂದರೆ ಘಮ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ತುಂಬ ರುಚಿ ಕೂಡ ಆಗುತ್ತೆ, ಬಾಯಲ್ಲಿ ಕೂಡ ಒಂಥರ ಟೇಸ್ಟ್ ಕೂಡ ಬರುತ್ತೆ, ಈರುಳ್ಳಿ ಟೇಸ್ಟು. ಇಲ್ಲಿ ಈ ರೀತಿ ಆಯಿಲೆಲ್ಲ ಹಚ್ಚಿಬಿಟ್ಟು ಇವಾಗ ನಾರ್ಮಲಾಗಿ ಪಡ್ಡು ಯಾವ ರೀತಿ ಹಾಕ್ತೀವಲ್ವ ಅದೇ ರೀತಿ ಪಡ್ಡನ್ನು ಹಾಕ್ತಾಯಿದ್ದೀನಿ. ಅಂದರೆ ಎಷ್ಟು ಚೆನ್ನಾಗಂದರೆ ಎಷ್ಟು ಟೇಸ್ಟಿ ಬರುತ್ತೆ ಅಂದರೆ ಪಡ್ಡು ಕಲರ್ಫುಲ್ಲಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ. ಒಬ್ಬೊಬ್ಬರು ತುಂಬ ಸ್ಮೂತಾಗಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ರಫಾಗಿ ಅಂದರೆ ಕ್ರಿಸ್ಪಿಯಾಗಿ ಇಷ್ಟಪಡ್ತಾರೆ. ದೋಸೆ ಬಂದು ಯಾವಾಗಲೂ ಕ್ರಿಸ್ಪಿಯಾಗಿ ಇಷ್ಟಪಡ್ತಾರೆ. ದೋಸೆ ಮಾಡ್ತೀವಿ ಅಂದರೂ ಕೂಡ ನಾವು ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಹೆಲ್ದಿ ಕೂಡ ಹೌದು. ಈರುಳ್ಳಿ ಹಾಕಿ ಮಾಡೋದ್ರಿಂದ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾಯಿದೆ ಅಂತ. ಈ ರೀತಿ ಮೇಲ್ಗಡೆ ಒಂದು ಸ್ವಲ್ಪ ಆಯಿಲನ್ನು ಹಚ್ಚಿಬಿಟ್ಟು ಆಯಿಲ್ ಹಾಕಿ ಟರ್ನ್ ಮಾಡ್ತಾಯಿದ್ದೀನಿ. ಇದು ಬೇಗ ಕೂಡ ಆಗುತ್ತೆ, ಈರುಳ್ಳಿ ಹಾಕಿರ್ತೀವಲ್ಲ ಬೇಗ ಬೇಯುತ್ತೆ, ಮತ್ತು ಒಳಗಡೆ ಕೂಡ ಹಿಟ್ಟು ಆರಾಮಾಗಿ ಬೆಂದಿರುತ್ತೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಪಡ್ಡು ನಮಗೆ ಸಿಗುತ್ತೆ. ನೀವು ಕೂಡ ಯಾರಿಗೆಲ್ಲ ಗೊತ್ತಿಲ್ಲ ಈ ಒಂದು ಟಿಪ್ಸ್ ಅನ್ನೋದು ನೀವು ಕೂಡ ಫಾಲೋ ಮಾಡಿ. ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಯಾರು ಟ್ರೈ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ನಿಮಗೂ ಕೂಡ ಟೇಸ್ಟ್ ಗೊತ್ತಾಗುತ್ತೆ ಯಾವ ರೀತಿ ಬಂತು ಯಾವ ರೀತಿ ಇಲ್ಲ ಅಂತ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಅಂಚಿಗೆ ಒಂದು ಚೂರು ಕೂಡ ಹಿಡ್ಕೊಳ್ಳೋದಿಲ್ಲ. ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ಯಾರಿಗೆ ದೋಸೆ ಹಾಕುವಾಗ ತಳ ಹಿಡಿಯುತ್ತೆ, ಸೀದೋ ಹೋಗೋದಕ್ಕಿಂತ ಅಂಚಿಗೆ ಹಿಡಿಯುತ್ತೆ ಅಲ್ವಾ, ಈರುಳ್ಳಿ ತೊಗೊಂಡ್ಬಿಟ್ಟು ಸ್ವಲ್ಪ ಅರ್ಧ ಕಟ್ ಮಾಡಿ ಅಂಚಿಗೆ ಹಾಕಿ ತಿಕ್ಕಿದ್ರೆ ಇತ್ತಲ್ಲ ಅಂಚು ಕೂಡ ಹಿಡಿಯೋದಿಲ್ಲ. ಅದನ್ನು ಕೂಡ ಫಾಲೋ ಮಾಡಿ ನೋಡಬೇಕಾದ್ರೆ ಇಲ್ಲಿ ಎಷ್ಟು ಚೆನ್ನಾಗೇ ಬರ್ತಾಯಿದೆ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗೇ ಬರ್ತಾಯಿದೆ ಪಡ್ಡು. ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಲ್ವ, ಅಂಚು ಸ್ವಲ್ಪ ಶೇಕ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ಯಾಕಂದರೆ 2 ಕೈಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಪಡ್ಡು ಅಂತಂದ್ಬಿಟ್ಟು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರತಿಯೊಂದು ಮಹಿಳೆಯರಿಗೆ ಇದು ಇಂಪಾರ್ಟೆಂಟೇ. ಯಾಕಂದರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ನಮಗೆ ತೊಗೊಳ್ಳಿ ಒಂದೊಂದು ಟೈಮಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಹಾಕಿದಾಗ ಗರಿಗರಿಯಾಗಿ ಬರೋಲ್ಲ, ಮತ್ತು ಕಲರಾಗಿ ಬರೋಲ್ಲ, ಬ್ರೌನ್ ಕಲರ್ ಆಗಿ ಬರೋಲ್ಲ. ಎಷ್ಟೇ ಬೇಯಿಸಿದ್ರು ಕೂಡ ವೈಟಾಗಿ ಹಾಗೆ ಇರುತ್ತೆ ದೋಸೆ ಆಗಲಿ ಪಡ್ಡಾಗಲಿ. ಈ ರೀತಿ ಬರಬೇಕು ಅಂತಂದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಕೈಯಲ್ಲಿ ನೋಡೋದೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.